ವೆಲ್ಕಮ್ ಬ್ಯಾಕ್ ಟು ಪ್ಯಾಷನೇಟ್ ಕಪಲ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗಗನ ಫಾರ್ ದ ಫಸ್ಟ್. ಸೊ ಇದು ನಮ್ಮ ಪುಟಾಣಿ ಪೂಜಾ ರೂಮ್ ಅಂತ ಹೇಳಿ. 1 ಬೆಡ್ರೂಮ್ ಅಂದರೆ ಹಾಲು ಮತ್ತು ಬೆಡ್ರೂಮ್ ಎರಡು ಒಂದೇ ಇರೋದನ್ನ 1 ಬೆಡ್ರೂಮ್ ಮನೆ ಅಂತ ಕರೀತಾರೆ. 2 ಬೆಡ್ರೂಮ್ಸ್ ಮನೆ ಅಂದರೆ ಒಂದು ಹಾಲ್ ಇರುತ್ತೆ ಆ್ಯಂಡ್ ಸಪ್ರೇಟ್ ಬೆಡ್ರೂಮ್ ಇರುತ್ತೆ. ಸೊ ಅದನ್ನು 2 ಬೆಡ್ರೂಮ್ಸ್ ಅಂತ ಕರೀತಾರೆ. ಯೂಶಲಿ ಇಂಡಿಯಾದಲ್ಲಿ ಹೇಗೆ ಅಂದರೆ 1 ಬೆಡ್ರೂಮ್ ಅಂದರೆ ಸಪ್ರೇಟ್ 1 ಬೆಡ್ರೂಮ್ ಮನೆ ಇರುತ್ತೆ, ಹಾಲ್ ಸಪ್ರೇಟ್ ಆಗಿರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇವಾಗ ಒಂದು ಆಪರ್ಚುನಿಟಿ, ಒಂದು ದೊಡ್ಡ ಆಪರ್ಚುನಿಟಿ, ನೀನು ಒಂದು ಬಿಗ್ ಕಂಪನಿ, ರೆಕಗ್ನೈಸ್ಡ್ ಕಂಪನಿಯಲ್ಲಿ ನನಗೆ ಇವಾಗ ಒಂದು ಜಾಬ್ ಸಿಕ್ಕಿದೆ. ಅದಕ್ಕೋಸ್ಕರ ನಾವು ಈ ಸ್ಟುಟ್ಗಾರ್ಟ್ನ ಬಿಟ್ಟು, ಅಂದರೆ ಇವಾಗ ಜಾನಿ ಕರೆಂಟ್ಲಿ ಸ್ಟುಟ್ಗಾರ್ಟಲ್ಲಿ ವರ್ಕ್ ಮಾಡ್ತಿದ್ದಾರೆ. ನನಗೆ ಜಾಬ್ ಸಿಕ್ಕಿರೋದು ಮ್ಯೂನಿಕಲ್ಲಿ. ಮ್ಯೂನಿಕ್ ಈಸ್ ಆಲ್ಸೋ ವೆರಿ ಬಿಗ್ ಸಿಟಿ. ಸ್ಟುಟ್ಗಾರ್ಟ್ ಥರನೇ ಅದು ತುಂಬ ದೊಡ್ಡ ಸಿಟಿ. ಸೊ ನಾನು ಮ್ಯೂನಿಕಲ್ಲಿ ವರ್ಕ್ ಮಾಡ್ತೀನಿ ಆ್ಯಂಡ್ ಜಾನಿ ಸ್ಟುಟ್ಗಾರ್ಟಲ್ಲಿ ವರ್ಕ್ ಮಾಡ್ತಾರೆ. ಸೊ ಮಧ್ಯದಲ್ಲಿ ನಾವೆಲ್ಲಾದರೂ ಮನೆ ಮಾಡ್ಕೋಬೇಕು ಅಂತ ನಾವು ಉಲ್ಮ್ ಅನ್ನೋ ಒಂದು ಸಿಟಿನ ಚೂಸ್ ಮಾಡ್ಕೊಂಡಿದ್ದೀವಿ. ಸೊ ಉಲ್ಮ್ ಅನ್ನೋ ಸಿಟಿಯಿಂದ ಜಾನಿಗೂ ಹತ್ರ ಆಗುತ್ತೆ, ನನಗೂ ಕೂಡ ಹತ್ರ ಆಗುತ್ತೆ. ಸೊ ಅದಕ್ಕೆ ನಾವು ಉಲ್ಮ್ಗೆ ಮೂವ್ ಆಗ್ತಾ ಇದ್ದೀವಿ. ಇನ್ನು ವೆಲ್ಕಮ್ ಅನ್ನು ಕ್ಲೀನಾಗಿ ಎಕ್ಸ್ಪ್ರೆಷನ್ ಕೊಡೋದು ಯಾಕೆ ಹಂಗೆ ಹೇಳ್ತೀನಿ. ಫ್ಯಾಮ್ ಜಾಮ್, ವೆಲ್ಕಮ್ ಬ್ಯಾಕ್ ಟು ಪ್ಯಾಷನೇಟ್ ಕಪಲ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗಗನ. ಇವತ್ತೇನು ಸ್ಪೆಷಾಲಿಟಿ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ಇವತ್ತು ನಮ್ಮ ಜರ್ಮನಿ ಹೋಮ್ ಟೂರ್, ಜರ್ಮನಿಯಲ್ಲಿರುವಂಥ ಫಸ್ಟ್ ಮನೆಯಲ್ಲಿ ನಾವು ಬಂದಾಗ, ಅಂದರೆ ನಾವು ಶಿಫ್ಟ್ ಆಗಿದ ತಕ್ಷಣ ಇಂಡಿಯಾಯಿಂದನೇ ಬುಕ್ ಮಾಡ್ಕೊಂಡು, ಬಿಕಾಸ್ ನಾವು ವೀಸಾ ಎಲ್ಲ ಅಪ್ಲೈ ಮಾಡಬೇಕಾದ್ರೆ ಮನೆ ಕಾಂಟ್ರಾಕ್ಟ್ನ ತೋರಿಸ್ಬೇಕು. ಸೊ ಮನೆ ಕಾಂಟ್ರಾಕ್ಟ್ ತೋರಿಸಿದ್ರೆ ಮಾತ್ರ ನಿಮಗೆ ವೀಸಾ ಕೊಡೋದು. ಸೊ ಜರ್ಮನಿಗೆ ಬರೋಕ್ಕೆ ಏನೆಲ್ಲ ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ವಿ, ಅಂದರೆ ವೀಸಾಗೆ ಅಪ್ಲೈ ಮಾಡೋದಾಗಿರ್ಬೋದು ಅಥವಾ ಏನೇ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆಬ್ವಿಯಸ್ಲಿ ನಾವು ಎಲ್ಲಿ ಸ್ಟೇ ಮಾಡ್ತೀವಿ, ಎಷ್ಟು ದಿನದ ಕಾಂಟ್ರಾಕ್ಟ್ ಅಂತ ಎಲ್ಲ ಕೇಳ್ತಾರೆ. ಸೊ ನಾವು ಇಂಡಿಯಾ ಇದ್ದಾಗಲೇ ಈ ಮನೇನ ಆನ್ಲೈನಲ್ಲಿ ಹುಡುಕಿದ್ವಿ. ಮೇ ಬಿ ಹೌಸಿಂಗ್ ಎನಿವೇರ್ ಅನ್ನೋ ವೆಬ್ಸೈಟಲ್ಲಿ ನಾವು ಈ ಒಂದು ಮನೇನ ಹುಡುಕಿದ್ದು. ಈ ಮನೆಗಂತ ಅಂದ್ಕೊಂಡು ಬಂದಿರಲಿಲ್ಲ. ಸೊ ಮೇಲ್ಗಡೆ ಇನ್ನೊಂದು ಮನೆ ಇದೆ, ಆ ಮನೆಗೆ ಬರಬೇಕು ಅಂತ ನಾವೇನೇನು ನೋಡಿದ್ವಿ ಆನ್ಲೈನಲ್ಲಿ ಎಲ್ಲ ಕೂಡ ಆ ಮನೆದೇ ನೋಡಿದ್ದು. ಈ ಮನೆ ಫೋಟೋಸ್ ವಿಡಿಯೋಸ್ ಏನೂ ಕೂಡ ನೋಡಿರಲಿಲ್ಲ. ಆ ಮನೆ ಇಷ್ಟ ಆಗಿ, ಅಂದರೆ ನಮ್ಮಿಬ್ಬರಿಗೆ ಆ ಮನೆ ಸಾಕು, ಸ್ಟಾರ್ಟಿಂಗ್ ಅಲ್ವಾ ಬರ್ತಿರೋದು. ಸೊ ಸ್ವಲ್ಪ ನಮ್ಮ ಬಜೆಟ್ಗೆ ಅಡ್ಜಸ್ಟ್ ಆಗೋ ಥರ ಮನೆ ಅದೇ ಸಾಕು ಅನ್ನೋ ಥರ ಅದನ್ನು ಬುಕ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಅಂತ ಹೇಳೋಕ್ಕಾಗಲ್ಲ, ಫಾರ್ಚುನೇಟ್ಲಿ ನಮಗೆ ವೀಸಾ ಬೇಗ ಬಂತು. ಅಂದರೆ ನಾವು ಅಂದ್ಕೊಂಡಿದ್ದು 1 ಮಂತ್ ಅಷ್ಟರಲ್ಲಿ ಬರುತ್ತೇನೋ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಬಟ್ ಅದು 1 ವೀಕಲ್ಲೇ ಬಂತು. ಸೊ ನಾವು ಏನು ಅಂದ್ಕೊಂಡು ಯಾವ ಟೈಮಿಂದ ಆ ಮನೆ ಬುಕ್ ಮಾಡ್ಕೊಂಡಿದ್ವಿ ಅದಕ್ಕಿಂತ ಮುಂಚೆನೇ ನಾವು ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಈ ಮನೆ ಓನರ್ಗೆ, ಅಂದರೆ ಇದು PTM ಅಪಾರ್ಟ್ಮೆಂಟ್ಸ್ ಅಂತ, ಈ ಮನೆ ಓನರ್ ತುಂಬ ಬೇರೆ ಕಡೆ ಎಲ್ಲ ಅಪಾರ್ಟ್ಮೆಂಟ್ಸ್ ಇದೆ ಅವ್ರದ್ದು. ಸೊ ನಾವು ಒಂದ್ಸಲ ಕೇಳೋಣ ಇವ್ರನ್ನ ಅಂತ ಮತ್ತೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಈ ಥರ ನಾವು ಅಂದ್ಕೊಂಡಿದ್ದಕ್ಕಿಂತ ಮುಂಚೆನೇ ಬರ್ತಾ ಇದ್ದೀವಿ ಅಂತ. ಯೂಶ್ವಲಿ ಆ ಮನೆ ಖಾಲಿ ಇರಲಿಲ್ಲ, ಆ ಮನೇಲಿ ಯಾರೋ ಇದ್ದರು. ಸೊ ಅದಕ್ಕೆ ನಾವು ಅವ್ರನ್ನ ಕೇಳಿದ್ವಿ ಬೇರೆ ಏನಾದರೂ ಅರೇಂಜ್ಮೆಂಟ್ಸ್ ಮಾಡ್ಬೋದಾ ಅನ್ನೋ ಥರ. ಸೊ ಬಟ್ ಫಾರ್ಚುನೇಟ್ಲಿ ನಮಗೆ ಈ ಮನೆ ಖಾಲಿ ಆಗಿತ್ತು ಆ ಟೈಮಲ್ಲಿ. ಸೊ ಅವ್ರು ಏನಂದ್ರು, ಇದೇ ಮನೆ ನೀವು ಮೇಲ್ಗಡೆ ಮನೆ ನೋಡಿದ್ವಲ್ಲ, ಸೊ ಈ ಕೆಳಗಡೆ ಮನೆ ಒಂದು ಖಾಲಿ ಇದೆ, ಅಲ್ಲಿಗೆ ಬರ್ತೀರಾ ಅಂತ ಕೇಳಿದ್ರು. ಸ್ವಲ್ಪ ಬಾಡಿಗೆ ನಾವೇನು ಅಂದ್ಕೊಂಡಿದ್ವಿ ರೆಂಟು, ಅದಕ್ಕಿಂತ ಆ ಮನೆಗಿಂತ ಈ ಮನೆ ಒಂದು 30,000 ಜಾಸ್ತಿ, ಅಂದರೆ ಇಂಡಿಯನ್ ಕರೆನ್ಸಿಲಿ ಇಡಬೇಕಂದ್ರೆ 30,000. ನಾವು ಆ ಮನೆಗೆ ನೋಡಿದ್ದು 1.1, ಅಂದರೆ 1,10,000 ಮೇಲ್ಗಡೆ ಮನೆಗೆ ನೋಡಿದ್ದು. ಬಟ್ ಈ ಮನೆ 1,35,000 ಏನೋ ಇತ್ತು. ಸೊ ಹೇಗೋ ಇನ್ನೇನು ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ, ಸರಿ ಅಂದ್ಬಿಟ್ಟು ಈ ಮನೆಗೆ ಬಂದ್ವಿ. ಸೊ ಇದು ನಾವು ಇಲ್ಲಿಗೆ ಬಂದದ್ದು ಸ್ಟೋರಿ. ಸೊ ಈ ಮನೆ ಬಗ್ಗೆ ಹೇಳಬೇಕಂದ್ರೆ, ಇಲ್ಲಿ ಯೂಶಲಿ ಎಲ್ಲ ಇನ್ಕ್ಲೂಡೆಡ್, ಅಂದರೆ ನಾನು ನಿಮಗೆ ಆ ಕ್ಲಿಪ್ಪಿಂಗ್ ಕೂಡ ಮಂತ್ಲಿ 2 ಕ್ಲೀನರ್ ಬರ್ತಾರೆ, ಅಂದರೆ ಎವ್ರಿ ಆಲ್ಟರ್ನೇಟ್ ವಾರ ಅವ್ರು ಬರ್ತಾರೆ. ಸೊ ಬಂದು ಎಲ್ಲ ಕ್ಲೀನ್ ಮಾಡಿ, ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ, ಅಂದರೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡೋದು ಅಥವಾ ವೆಬ್ನೆಲ್ಲ ಕ್ಲೀನ್ ಮಾಡೋದು, ಮತ್ತು ವ್ಯಾಕ್ಯೂಮ್ ಮಾಡೋದು, ಮತ್ತು ಸ್ವೀಪ್ ಮಾಡೋದು ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ. ಸೊ ನಮ್ಮದೇನಿಲ್ಲ, ವಾಶ್ರೂಮ್ ಕ್ಲೀನ್ ಮಾಡೋದು ಎಲ್ಲನೂ ಮಾಡ್ತಾರೆ. ಆ್ಯಕ್ಚುಲಿ ದಿಸ್ ಇಸ್ ರಿಯಲಿ ಬೆಸ್ಟ್. ಅಂದರೆ 1.3ಗೆ ಕೊಡ್ಬೋದು, ಎಷ್ಟು ವರ್ತ್ ಇದೆ. ಬಿಕಾಸ್ ನಾವಿರೋದು ಸಿಟಿ ಸೆಂಟ್ರಲ್ಲಿ ಇದ್ದೀವಿ ನಾವು. ಸೊ ನಮಗೆ ಎಲ್ಲ, ಅಂದರೆ ಇಂಡಿಯನ್ ಸ್ಟೋರ್ ಹತ್ರ ಇದೆ, ಮತ್ತು ರೇವೆ ಹತ್ರ ಇದೆ, ಮತ್ತು ಮೆಟ್ರೋ ಸ್ಟೇಷನ್ ಕೂಡ ಹತ್ರ ಇದೆ, ರೈಲ್ವೆ ಸ್ಟೇಷನ್ ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್. ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಇಫ್ ಪಾಸಿಬಲ್. ಅದು ಕೂಡ ಹತ್ರ ಇದೆ. ಆ್ಯಂಡ್ ನಮ್ಮನೆ ಇರೋದು ಮೇನ್ ರೋಡಲ್ಲಿ, ಅದು ಕೂಡ ತೋರಿಸ್ತೀನಿ ನಿಮಗೆ. ಮೇನ್ ರೋಡ್ ಪಕ್ಕದಲ್ಲೇ ನಮ್ಮನೆ ಇರೋದು.
ಸೊ ಆ್ಯಂಡ್ ಜಾನಿ ಆಫೀಸ್ ಕೂಡ ಇಲ್ಲಿಂದನೇ ಹತ್ತಿರ ಆಗುತ್ತೆ. ಸದ್ಯಕ್ಕೆ ಜಾನಿ ಒಬ್ಬರೇ ವರ್ಕ್ ಮಾಡ್ತಿರೋದು, ನಾನಿನ್ನು ಇವಾಗ ಕೆಲಸ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸೊ ಜಾನಿ ಆಫೀಸ್ಗೆ ಹತ್ತಿರ ಇರೋದ್ರಿಂದ ಈಗ ನಾವು ಸದ್ಯಕ್ಕೆ ದಿಸ್ ಇಸ್ ಅ ಬೆಸ್ಟ್ ಪ್ಲೇಸ್ ಅಂತ ಅಂದ್ಕೊಂಡ್ವಿ. ನಾನು ಆವಾಗಲೇ ಹೇಳ್ದಂಗೆ ಸೊ ಸದ್ಯಕ್ಕೆ ಇವಾಗ ಜಾನಿ ಒಬ್ಬರೇ ವರ್ಕ್ ಮಾಡ್ತಿರೋದು. ನಾವು ಆಲ್ಮೋಸ್ಟ್ ಈ ಮನೆಗೆ ಬಂದು 6 ಮಂತ್ಸ್. ಆ್ಯಕ್ಚುಲಿ ಇಲ್ಲ ಹೆಂಗಂದರೆ ಕಾಂಟ್ರಾಕ್ಟ್ ಎಲ್ಲ 6 ಮಂತ್ಸ್ಗೆ ನಾವು ಮಾಡಬೇಕು ಅಥವಾ 1 year ಆ ಥರ ಕಾಂಟ್ರಾಕ್ಟ್ಸ್ ಇರುತ್ತೆ ಯೂಶ್ವಲಿ. ಸೊ ನಾವು 6 ಮಂತ್ಸ್ಗೆ ಮಾಡಿದ್ವಿ. 6 ಮಂತ್ಸ್ ಮುಗಿತಾ ಬಂತು. ಆ್ಯಂಡ್ ನಾವು ವೀಸಾ ಅಪ್ಲೈ ಮಾಡಿದ್ವಿ. ಇನ್ನು ಅಂದರೆ ನಮಗೆ ಎಂಟ್ರಿಂಗ್ ವೀಸಾ ಸಿಕ್ಕಿದೆ. ಸೊ ಎಂಟ್ರಿಂಗ್ ವೀಸಾ ಸಿಕ್ಕಾದ್ಮೇಲೆ ಮತ್ತೆ ಜರ್ಮನಿಗೆ ಬಂದು ಮತ್ತೆ ಇಲ್ಲೊಂದ್ಸಲ ಅಪ್ಲೈ ಮಾಡಬೇಕು ವೀಸಾನ. ಸೊ ಸದ್ಯಕ್ಕೆ ಇವಾಗ ನಾವು ಅದನ್ನು ಆಲ್ರೆಡಿ ಅಪ್ಲೈ ಮಾಡಿದ್ವಿ, ವೀಸಾ ಕೂಡ ನಮಗೆ ಬಂದಿದೆ ಆ್ಯಂಡ್ ಎವ್ರಿಥಿಂಗ್ ಇಸ್ ಸೆಟ್. ಸೊ ನಾನು ಆಲ್ಮೋಸ್ಟ್ ನಾವು ಬಂದು 5 ಮಂತ್ಸ್ ಆಯಿತು. 5 ಮಂತ್ಸಿಂದ ನಾನು ಜರ್ಮನ್ ಕಲ್ತ್ಕೊಂಡು ಸೈಮಲ್ಟೇನಿಯಸ್ ಆಗಿ ಜಾಬ್ ಕೂಡ ಅಪ್ಲೈ ಮಾಡ್ತಾ ಇದ್ದೆ. ಸೊ ಥ್ಯಾಂಕ್ಫುಲಿ ಇವಾಗ ಒಂದು ಒಳ್ಳೆ ಆಪರ್ಚುನಿಟಿ ನನಗೆ ಸಿಕ್ಕಿದೆ. ಯಾವ ಕಂಪ್ನಿ ಯಾವ ಪೊಸಿಷನ್ ಅಂತ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಸದ್ಯಕ್ಕೆ ಇವಾಗ ಒಂದು ಆಪರ್ಚುನಿಟಿ, ಒಂದು ದೊಡ್ಡ ಆಪರ್ಚುನಿಟಿ ಇನ್ ಒನ್ ಬಿಗ್ ಕಂಪನಿ, ರೆಕಗ್ನೈಸ್ಡ್ ಕಂಪನಿಯಲ್ಲಿ ನನಗೆ ಇವಾಗ ಒಂದು ಜಾಬ್ ಸಿಕ್ಕಿದೆ. ಅದಕ್ಕೋಸ್ಕರ ನಾವು ಈ ಸ್ಟುಟ್ಗಾರ್ಟ್ನ ಬಿಟ್ಟು, ಅಂದರೆ ಇವಾಗ ಜಾನಿ ಕರೆಂಟ್ಲಿ ಸ್ಟುಟ್ಗಾರ್ಟಲ್ಲಿ ವರ್ಕ್ ಮಾಡ್ತಿದ್ದಾರೆ, ನನಗೆ ಜಾಬ್ ಸಿಕ್ಕಿರೋದು ಮ್ಯೂನಿಕಲ್ಲಿ. ಮ್ಯೂನಿಕ್ ಈಸ್ ಆಲ್ಸೋ ವೆರಿ ಬಿಗ್ ಸಿಟಿ, ಸ್ಟುಟ್ಗಾರ್ಟ್ ಥರನೇ ಅದು ತುಂಬ ದೊಡ್ಡ ಸಿಟಿ. ಸೊ ನಾನು ಮ್ಯೂನಿಕಲ್ಲಿ ವರ್ಕ್ ಮಾಡ್ತೀನಿ ಆ್ಯಂಡ್ ಜಾನಿ ಸ್ಟುಟ್ಗಾರ್ಟಲ್ಲಿ ವರ್ಕ್ ಮಾಡ್ತಾರೆ. ಸೊ ಮಧ್ಯದಲ್ಲಿ ನಾವೆಲ್ಲರೂ ಮನೆ ಮಾಡ್ಕೋಬೇಕು ಅಂತ ನಾವು ಉಲ್ಮ್ ಅನ್ನೋ ಒಂದು ಸಿಟಿನ ಚೂಸ್ ಮಾಡ್ಕೊಂಡಿದ್ದೀವಿ. ಸೊ ಉಲ್ಮ್ ಅನ್ನೋ ಸಿಟಿಯಿಂದ ಜಾನಿಗೂ ಹತ್ರ ಆಗುತ್ತೆ, ನನಗೂ ಕೂಡ ಹತ್ರ ಆಗುತ್ತೆ. ಸೊ ಅದಕ್ಕೆ ನಾವು ಉಲ್ಮ್ಗೆ ಮೂವ್ ಆಗ್ತಾ ಇದ್ದೀವಿ ಪ್ರಾಬ್ಲಿ ಇನ್ 1 ವೀಕಲ್ಲಿ. ಸೊ ಮನೆ ಎಲ್ಲ ಆಲ್ರೆಡಿ ಎಲ್ಲ ಕಾಂಟ್ರಾಕ್ಟ್ ಎಲ್ಲ ಸೈನ್ ಆಗಿದೆ ಆ್ಯಂಡ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್. ಸೊ ಇವಾಗ ಜಸ್ಟ್ ನಾವು ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಅದನ್ನು ತೋರಿಸ್ತೀನಿ, ಎಲ್ಲ ಫುಲ್ ಡಂಪ್ ಮಾಡಿದ್ದೀನಿ ಪ್ಯಾಕಿಂಗ್ ಮಾಡೋಕ್ಕೆ ಅಂತಲೇ. ಸೊ ಹೋಪ್ಫುಲಿ ನಿಮಗೆ ಈ ವ್ಲಾಗ್ ಇನ್ನೇನು ಜಾಸ್ತಿ ಮಾತಾಡೋದು ಬೇಡ. ಸೊ ಹೋಮ್ ಟೂರ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ಹೋಮ್ ಟೂರ್. ಸೊ ಹೋಗಿ ಎಂಜಾಯ್ ಮಾಡಿ. ಇದು ಫ್ರಂಟ್ ಸೈಡ್ ಹಿಂಗೆ ಕಾಣಿಸುತ್ತೆ, ಇದು ನಮ್ಮದೆಲ್ಲ ಚೇರು ಅವ್ರದ್ದು. ಪಕ್ಕದಲ್ಲಿ ಒಂದು ಮನೆ ಇದೆ, ಆಪೋಸಿಟ್ ಒಂದು ಮನೆ ಇದೆ. ಸೊ ಸದ್ಯಕ್ಕೆ ಇದು ನಮ್ಮದು ಪೋಸ್ಟ್ ಕಾರ್ಡು, ಅಂದರೆ ಏನಾದರೂ ಪೋಸ್ಟ್ ಬಂದರೆ ಇಲ್ಲಿ ಹಾಕ್ತಾರೆ. ಇಲ್ಲಿ ಜಾಸ್ತಿ ಸರ್ ನೇಮ್ನ ಪ್ರಿಫರ್ ಮಾಡ್ತಾರೆ ಫಸ್ಟ್ ನೇಮ್ಗಿಂತ, ಅದಕ್ಕೆ ಸರ್ ನೇಮ್ನ ಫಸ್ಟ್ ಬರ್ಕೊಂಡಿದ್ದೀವಿ. ಇದು ಮೇಲ್ಗಡೆ ಅವ್ರದ್ದು. ಆ್ಯಂಡ್ ಇಲ್ಲಿ ಬೆಲ್ ಮಾಡ್ಬೋದು. ಇಲ್ಲಿ ನಮ್ಮದು ಮನೆ ಬೆಲ್ಲು, ಇದು ಅವ್ರ ಮನೆ ಬೆಲ್ಲು. ಸೊ ದಿಸ್ ಈಸ್ ಫ್ರಂಟ್ ಲುಕ್ ಮನೆದು. ಇದು ಸೈಡ್ ವೇ, ಲೈಕ್ ಇದು ಸೈಡ್ ಲುಕ್. ನಾ ಹೇಳಿದೆ, ಐ ಮೀನ್ ಇಲ್ಲೇ ಒಂದು ಪಾರ್ಕ್ ಇದೆ. ಸೊ ಇದು ಡಸ್ಟ್ಬಿನ್, ಇಲ್ಲಿ ಕುತ್ಕೊಳ್ಳೋಕೆ ಚೇರ್ ಇಟ್ಟಿದ್ದಾರೆ. ಇಲ್ಲಿ ಎಷ್ಟೊಂದು ಫ್ಲವರ್ಸ್ ಇಟ್ಟಿದ್ರು, ಐ ಮೀನ್ ಫ್ಲವರ್ಸ್ ಇತ್ತು, ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಬರ್ತಾರೆ ಅವರೇ. ಸಮ್ಮರ್ ಲುಕ್ಕು. ವಿಂಟ್ರಲ್ಲಿ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇದು ನಮ್ಮ ಮನೆ ಗಾರ್ಡನ್, ನಾವೇನು ಯೂಸ್ ಮಾಡಲ್ಲ. ಇಲ್ಲಿ ನೋಡಿ, ಅಂಡರ್ಗ್ರೌಂಡ್ಗೆ ಹೋಗ್ಬೋದು. ಆ್ಯಂಡ್ ಇಲ್ಲಿ ಕೋಡು, ಇದನ್ನು ಆಲ್ರೆಡಿ ತೋರಿಸಿದ್ದೀನಿ. ಇದು ಬ್ರೌನು ಬಯೋ ವೇಸ್ಟು, ಇದು ಬ್ಲ್ಯಾಕ್ ಕಲರು ಆಲ್ ವೇಸ್ಟ್ ಅಂತ ಹೇಳ್ಬೋದು, ಅಂದರೆ ಜನರಲ್ ಟ್ರ್ಯಾಶ್ ಥರ. ಇದು ಗ್ರೀನ್ ಕಲರು ಬಂದು ಗಾರ್ಡನ್ದು. ಇಲ್ಲಿ ನೋಡಿ, ಈಗ ಇದೆ ಇಲ್ಲಿ. ಇದು ಸಮ್ಮರಲ್ಲಿ ಮಾತ್ರ ಈ ಥರ ಈಗ ಎಲ್ಲ ಇರೋದು, ವಿಂಟರೆಲ್ಲ ಈ ಥರ ಇರೋಲ್ಲ. ಇದು ಹಾಲಿಂದ ಇದು ಕಾಣಿಸುತ್ತೆ. ಆ್ಯಂಡ್ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೋಬೋದು. ನೈಟ್ ಟೈಮ್ ನೋಡಿ, ಬಿಸಿಲು ಬೇರೆ, ಅಂದರೆ ಈವ್ನಿಂಗ್ ಟೈಮು ಬಿಸಿಲು ಬೇರೆ ಬರ್ತಿದೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಫುಲ್ ಮೇನ್ ರೋಡ್ ಇಲ್ಲಿ. ಆ್ಯಂಡ್ ಇಲ್ಲಿ ನಾವೇನು ಪಾಡಿ ಇಟ್ಟೆಲ್ಲ ಏನೂ ಇಟ್ಟಿಲ್ಲ. ಇಲ್ಲಿ ಯಾವುದೋ ಒಂದು ಅವರು ಓನರ್ ಇಟ್ಟಿದ್ದಾರೆ, ಐ ಮೀನ್ ಲ್ಯಾಂಡ್ ಲಾರ್ಡ್ ಇಟ್ಟಿದ್ದಾರೆ. ಅವ್ರು ಎಷ್ಟು ಇಟ್ಟಿದ್ದಾರೋ ಅಷ್ಟೇ. ಇಲ್ಲಿ ಲಾಕ್ ಎಲ್ಲ ಕೂಡ ಇದೆ, ಬಟ್ ನಾವು ಲಾಕ್ ಎಲ್ಲ ಹಾಕಲ್ಲ. ಇದು ಸೈಡ್ ವೇಯಿಂದ. ನಾನು ಹೇಳಿದ್ನಲ್ಲ, ಮೇನ್ ರೋಡ್ ಇದು. ಆ್ಯಕ್ಚುಲಿ ಫುಲ್ ಗಾಡಿ ಬರ್ತಿದೆ. ಸೊ ಇದು ಮೇನ್ ರೋಡು ನೋಡಿ, ಸೈಡಿಂದನೂ ಮನೆ ಕಾಣಿಸುತ್ತೆ. ಸೊ ಇದು ಈ ಕಡೆ ಲುಕ್. ಈ
ಕಡೆ ಲೆಫ್ಟ್ ಹೋದರೆ ರೇವೆ ಅದು ಇದು ಜನರಲ್ ಸ್ಟೋರ್ ಥರ, ಅಂದರೆ ಮಾಮೂಲಿ ಎಲ್ಲ ಕಡೆ ಇರುತ್ತಲ್ಲ ಜನರಲ್ ಗ್ರೋಸರಿ ಶಾಪ್ ಆ ಥರ. ಈ ಕಡೆ ಹೋದರೆ ನಮ್ಮ ಇಂಡಿಯನ್ ಶಾಪ್ ಸಿಗುತ್ತೆ ಮತ್ತು ರೈಲ್ವೆ ಸ್ಟೇಷನ್ ಕೂಡ ಸಿಗುತ್ತೆ. ಇವಾಗ ರೈಲ್ವೆ ಸ್ಟೇಷನ್ ಕೂಡ ತೋರಿಸ್ತೀನಿ. ಈಗ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಬನ್ನಿ. ಇಂಡಿಯನ್ ಸ್ಟೋರ್ನ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೋ ಟು ರೈಲ್ವೆ ಸ್ಟೇಷನ್. ಹಿಂಗೆ ಸ್ಟ್ರೇಟಾಗಿ ಒಂದು 5 ಮಿನಿಟ್ಸ್ ಅನಿಸುತ್ತೆ ಅಷ್ಟೇ. ಓಕೆ, ಅಲ್ಲಿಗೆ ಹೋಗ್ಬಿಟ್ಟು ಈ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ನಮ್ಮ ಮನೆ. ಸೊ ನಮ್ಮ ಮನೆಯಿಂದ ಒಂದು 3 ಮಿನಿಟ್ಸ್ ಬಂದರೆ ಇಲ್ಲಿ ಸೂಪರ್ ಮಾರ್ಕೆಟ್, ಏಷ್ಯಾ ಮಾರ್ಕೆಟು, ಇಂಡಿಯನ್ ಸ್ಟೋರ್ ಅಲ್ಲ. ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಕಮ್ ಆನ್, ಲೆಟ್ಸ್ ಗೋ. ಬಾ, ಇಲ್ಲಿ ನಮ್ಮ ಮನೆ ತಾನೇ ತೋರಿಸ್ತೀನಿ. ಅಲ್ಲಿ ನಮ್ಮ ಮನೆ, ಇಲ್ಲಿ ಏಷ್ಯಾ ಮಾರ್ಕೆಟ್ ಇದ್ದಾನೆ. ಹಿಂಗೆ ಮಾಡಬೇಡ, ಬೇರೆ ಏನಾದರೂ ಮಾಡು. ವೆಲ್ಕಮ್ ಅನ್ನು. ಕ್ಲೀನಾಗಿ ಎಕ್ಸ್ಪ್ರೆಷನ್ ಕೊಡೋದು, ಯಾಕೆ ಹಂಗೆ ಹೇಳ್ತೀಯ? ಈಗ ಲಂಚ್ ಏಷ್ಯಾ ಮಾರ್ಕೆಟ್ಗೆ ಬಂದಿದ್ದೀವಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತೊಗೊಂಡೋಗ್ತೀವಿ. ಬನ್ನಿ. ಅದನ್ನು ಜೋರಾಗೂ ಹೇಳಲ್ಲ, ಮೆಲ್ಲಗೆ ಹೇಳ್ತಾನೆ. ಏನೋ ಮಾಡ್ತಾ ಇರ್ಕೊಂಡು ಇವ್ರನ್ನ. ಅಯ್ಯಪ್ಪ, ನನಗೆ ಭಯನೇ ಹೋಯ್ತು ಏನಾದ್ರು ಅಂತ. ನಾನು ನೋಡ್ಕೊಂಡು ನಾನೇ ನಗ್ತೀನಿ. ಮೆಣಸಿನ್ಕಾಯಿ ಬೇಕು ಕಣೋ, ಖಾಲಿ ಆಗಿದೆ. ಏನಾಯ್ತು? ಪುದೀನ ಇದೆಯಾ ಇಲ್ವಾ? ಮಿಂಟಲ್ಲ ಅದು, ಅಲ್ಲಿ ಹಿಂದೆ. ನೋಡಿ, ಇಲ್ಲಿ ಫುಲ್ ಡೇಟ್ಸ್ ಎಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಯಾವ ಡಸ್ಟ್ಬಿನ್ ಅಂತ ಇಟ್ಕೊಂಡು, ಮತ್ತು ಬ್ರೌನ್ ಇದೆ. ಸೊ ಬ್ಲ್ಯಾಕು ಬ್ರೌನ್ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲರೂ ಇಟ್ಟಿದ್ದಾರೆ. ಅಜ್ಜಿದು ಬಾ. ನೋಡಿ, ಇವರು ಇಟ್ಟಿದ್ದಾರೆ, ಇಲ್ಲೂ ಇಟ್ಟಿದ್ದಾರೆ, ಬ್ಲ್ಯಾಕ್ ಬ್ರೌನ್. ಇದು ಬ್ಯಾಕ್ ಸೈಡ್. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಕೂಡ ಇದೆ ತಾನೇ.
ಹಿಂಗೆ ಹೋಗಿ ಹಿಂಗೆ ಬಂದ್ವಿ ಅಲ್ಲ. ಸೊ ಅಲ್ಲಿ ನಮ್ಮ ಮನೆ, ಇಲ್ಲೊಂದು ರೋಡ್ ಇದೆ, ಹಿಂಗೆ ಹೋಗ್ಬೋದು. ಸೊ ದಿಸ್ ಇಸ್ ಮೇನ್ ಡೋರ್. ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಪೇಸ್, ಅಂದರೆ ಅಮೆಝಾನ್ ಅದು ಇದು ಏನಾದರೂ ಆರ್ಡರ್ ಬಂದರೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ, ಏನಾದರೂ ಕೂತ್ಕೊಳ್ಳೋಕ್ಕೆ ಸಮ್ಟೈಮ್ಸ್ ಅಥವಾ ವಾಟ್ ಎವರ್ ಯು ಕ್ಯಾನ್ ಯೂಸ್ ಇಟ್. ಸೊ ಮೊದಲು ಇಲ್ಲಿ ಒಂದು ಪ್ಲ್ಯಾಂಟ್ ಇಟ್ಟಿದ್ರು, ಅದು ಫುಲ್ ಒಣಗೋಗಿತ್ತು, ಅದಕ್ಕೆ ತೆಗೆದುಬಿಟ್ಟಿದ್ದಾರೆ. ಆ್ಯಂಡ್ ಮೇನ್ ಡೋರಿಂದ ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಅಪಾರ್ಟ್ಮೆಂಟ್ಸ್ಗೆ, ಇನ್ನೊಂದು ಮನೆಗೆ ದಾರಿ ಇದೆ, ಅಲ್ಲಿ ನೋಡ್ಬೋದು ನೀವು ಸ್ಟ್ರೇಟ್. ಆ್ಯಂಡ್ ಮೇನ್ ಡೋರ್ ಆಪೋಸಿಟ್ಟೇ ನಮ್ಮ ಮನೆ ಇದೆ. ಸೊ ಆ್ಯಕ್ಚುಲಿ ನಾವು ಫಸ್ಟ್ ಆ ಮನೆಗೆ ಹೋಗ್ಬೇಕಂತ ಇದ್ದಿದ್ದು. ಇಲ್ಲಿ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ದಿಸ್ ಇಸ್ ಆಲ್ಸೋ ಆಟೋಮ್ಯಾಟಿಕ್, ಕತ್ಲಿದ್ದಾಗ ಮಾತ್ರ ಆನ್ ಆಗುತ್ತೆ. ಸೊ ನಾವು ಲೆಟ್ಸ್ ಗೋ ಟು ಅವರ್ ಹೌಸ್. ಸೊ ದಿಸ್ ಇಸ್ ಅವರ್ ಹೌಸ್. ಆ್ಯಂಡ್ ಇಲ್ಲಿ ಒಂದು ಹ್ಯಾಂಗರ್ ಥರ ಕೊಟ್ಟಿದ್ದಾರೆ, ಅಂದರೆ ಯಾರಾದರೂ ಗೆಸ್ಟ್ ಬಂದಿದ್ದ ತಕ್ಷಣ, ಯಾರಾದರೂ ಗೆಸ್ಟ್ ಬಂದರೆ ಅವ್ರು ಇಲ್ಲೇ ಕೋಟ್ನ ಹ್ಯಾಂಗ್ ಮಾಡಿ ದೇ ಕ್ಯಾನ್ ಕಮ್ ಇನ್. ಸೊ ನಾವು ಲೆಟ್ಸ್ ಗೋ ಇನ್ಸೈಡ್. ದಿಸ್ ಇಸ್ ಎಂಟ್ರಿ ಡೋರ್. ಸೊ ಇದು ಮೇನ್ ಡೋರ್ ನಮ್ಮ ಮನೆಗೆ. ಆ್ಯಂಡ್ ಲೆಫ್ಟ್ ಸೈಡಲ್ಲೇ ಒಂದು ಹ್ಯಾಂಗರ್ ಕೊಟ್ಟಿದ್ದಾರೆ. ಸೊ ಮನೆಯಿಂದ ಒಳಗಡೆ ಬಂದಿದ ತಕ್ಷಣ ಯೂಶ್ವಲಿ ಇಲ್ಲೆಲ್ಲ ಜಾಸ್ತಿ ಕೋಲ್ಡ್ ಇರುತ್ತೆ. ಸೊ ಆಚೆ ಹೋಗ್ಬೇಕಂದ್ರೆ ಆಬ್ವಿಯಸ್ಲಿ ಕೋಟ್ ಕಂಪಲ್ಸರಿ ಇರಲೇಬೇಕು. ಆ್ಯಂಡ್ ಇಲ್ಲಿ ನಾನು ಜಸ್ಟ್ ಇದು ಜಾನಿದು ಆ್ಯಂಡ್ ಇದು ನಂದು. ಸೊ ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಆ್ಯಂಡ್ ಎಂಟರ್ ಆಗಿದ ತಕ್ಷಣ ಯು ಕ್ಯಾನ್ ಸಿ ಯೋರ್ ಒಂದು ದೊಡ್ಡ ಮಿರರ್ ಇದೆ. ಸೊ ಫುಲ್ ಲೆಂತ್ ಮಿರರ್ ಇದೆ. ಇಟ್ಸ್ ವೆರಿ ಕೂಲ್. ಆ್ಯಂಡ್ ಈ ಕಡೆ, ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಸೊ ನಾವು ಇವಾಗ ಶಿಫ್ಟ್ ಆಗ್ತಾಯಿದ್ದೀವಿ, ಈ ಮನೆಯಿಂದ ಬೇರೆ ಮನೆಗೆ ಹೋಗ್ತಾಯಿದ್ದೀವಿ. ಅದಕ್ಕೆ ಫುಲ್ ಎಲ್ಲ ಇಲ್ಲೇ ಡಂಪ್ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲಿ ಒಂದು ಹ್ಯಾಂಗರ್, ಲೈಕ್ ಏನು ಎಲ್ಲ ಬಟ್ಟೆ ಎಲ್ಲ ಹ್ಯಾಂಗ್ ಮಾಡೋಕ್ಕೆ ಒಂದು ಸ್ಟ್ಯಾಂಡ್ ಥರ, ಲೈಕ್ ಒಂದು ವಾಲ್ ಹ್ಯಾಂಗಿಂಗ್ ಥರ ಕೊಟ್ಟಿದ್ದಾರೆ. ಸೊ ಎಲ್ಲ ಇಲ್ಲೇ ಡಂಪ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಶೂ ರ್ಯಾಕ್ ನೋಡ್ಬೋದು ನೀವು. ಸೊ ಯಾ, ಇಲ್ಲಿ ದಿಸ್ ಈಸ್ ಜರ್ಮನ್ ಸ್ವಿಚ್. ಸೊ ಇಲ್ಲೆಲ್ಲ ಸ್ವಿಚ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ನಮಗಂತೂ ಇದು ಯೂಸ್ ಬರಲ್ಲ, ಯಾಕಂದರೆ ನಾವು ಏನೇನು ತೊಗೊಂಬಂದಿದ್ದೀವೋ ಎಲ್ಲ ಇಂಡಿಯಾಯಿಂದ ತೊಗೊಂಬಂದಿರೋದು. ಸೊ ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಇಂಡಿಯಾದು. ಆ್ಯಂಡ್ ಇಲ್ಲಿ ಒಂದು ಬೋರ್ಡ್ ಇದೆ. ಆ್ಯಂಡ್ ಯಾ, ಐ ಫರ್ಗಾಟ್. ಸೊ ನಾನು ಹೇಳಿದ್ನಲ್ಲ ಆಚೆ ಬೆಲ್ ಮಾಡ್ತಾರೆ ಅಂತ. ಸೊ ಬೆಲ್ ಮಾಡಿದ್ರೆ ನಮಗೆ ಇಲ್ಲಿ ಸೌಂಡ್ ಬರುತ್ತೆ. ಇಫ್ ಯು ರಿಸೀವ್ ಆ್ಯಂಡ್ ಯಾರಂತ ಕೇಳ್ಬೋದು. ಆ್ಯಂಡ್ ಇಲ್ಲಿ ಅನ್ಲಾಕ್ ಇದೆ. ಸೊ ಇಫ್ ಯು ವಾಂಟ್ ಟು ಓಪನ್ ದ ಡೋರ್, ಇಲ್ಲಿಂದನೇ ನಾವು ಅನ್ಲಾಕ್ ಮಾಡಿ ಡೋರ್ನ ಓಪನ್ ಮಾಡ್ಬೋದು. ಸೊ ಇಲ್ಲಿ ಲಾಕ್ ಪ್ರೆಸ್ ಮಾಡಿದ್ರೆ, ಅಂದರೆ ಇಲ್ಲಿ ಈ ಬಟನ್ ಇದೆ ನೋಡಿ, ಈ ಬಟನ್ನ ಪ್ರೆಸ್ ಮಾಡಿದ್ರೆ ಅದು ಡೋರ್ ಅನ್ಲಾಕ್ ಆಗುತ್ತೆ. ಸೊ ಯಾ, ಇಟ್ಸ್ ಸ್ಮಾರ್ಟ್. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ದಿಸ್ ಇಸ್ ಟೆಂಪರೇಚರ್ ತೋರಿಸುತ್ತೆ. ಇವಾಗ ಸದ್ಯಕ್ಕೆ 24 ಬಿಕಾಸ್ ಇಟ್ಸ್ ಸಮ್ಮರ್. ಆ್ಯಂಡ್ ಯಾ, ದಿಸ್ ಇಸ್ ಆಲ್ ಅಬೌಟ್ ದಿಸ್ ಪಾತ್. ಆ್ಯಂಡ್ ಇಲ್ಲಿ ಲಗೇಜಸ್ ಎಲ್ಲ ಡಂಪ್ ಮಾಡಿದ್ದೀವಿ, ಸೂಟ್ ಕೇಸಸ್ಸು ಅದು ಇದು. ಆ್ಯಂಡ್ ಇಲ್ಲಿ ಸ್ವಲ್ಪ ಬಟ್ಟೆ, ಮತ್ತು ಇಲ್ಲಿ ಶೂ ಸ್ಟ್ಯಾಂಡ್ ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ರೂಮ್. ಆ್ಯಂಡ್ ರೈಟ್ ಹೋಗ್ತಿದ್ದಂಗೆ ವಿ ಹ್ಯಾವ್ ಕಿಚನ್. ಸೊ ಕಿಚನಿಂದ ಆಬ್ವಿಯಸ್ಲಿ ಈ ಕಡೆ ಬಂದರೆ, ಆ್ಯಕ್ಚುಲಿ ಇಲ್ಲಿ ಮುಂಚೆ ಡೋರ್ ಇತ್ತು ಅನಿಸುತ್ತೆ, ಗೊತ್ತಿಲ್ಲ. ಎಂಟರ್ ಆಗ್ತಿದ್ದಂಗೆ ಯು ಕ್ಯಾನ್ ಸಿ ದ ಫುಲ್ ಹಾಲ್ ಮತ್ತು ಒಂದು ಬೆಡ್ರೂಮ್. ಸೊ ಬೆಡ್ರೂಮ್ ಮತ್ತು ಹಾಲು ಎರಡು ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ಒಂಥರ ಡಿಫ್ರೆಂಟಾಗಿ ಕರೀತಾರೆ, ಏನಂದರೆ ವಾಟ್ ಐ ಕ್ಯಾನ್ ಸೇ ಇಸ್, ಒನ್ ಬೆಡ್ರೂಮ್ ಅಂದರೆ ಹಾಲು ಮತ್ತು ಬೆಡ್ರೂಮ್ ಎರಡು ಒಂದೇ ಇರೋದನ್ನ ಒನ್ ಬೆಡ್ರೂಮ್ ಮನೆ ಅಂತ ಕರೀತಾರೆ. 2 ಬೆಡ್ರೂಮ್ಸ್ ಮನೆ ಅಂದರೆ ಒಂದು ಹಾಲ್ ಇರುತ್ತೆ ಆ್ಯಂಡ್ ಸಪ್ರೇಟ್ ಬೆಡ್ರೂಮ್ ಇರುತ್ತೆ. ಸೊ ಅದನ್ನು 2 ಬೆಡ್ರೂಮ್ಸ್ ಅಂತ ಕರೀತಾರೆ. ಯೂಶ್ವಲಿ ಇಂಡಿಯಾದಲ್ಲಿ ಹೇಗೆ ಅಂದರೆ 1 ಬೆಡ್ರೂಮ್ ಅಂದರೆ ಸಪ್ರೇಟ್ 1 ಬೆಡ್ರೂಮ್ ಮನೆ ಇರುತ್ತೆ, ಹಾಲ್ ಸಪ್ರೇಟ್ ಆಗಿರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕರೀತಾರೆ. ಸೊ ಎಸ್, ಇಲ್ಲಿ ನೋಡ್ಬೋದು ನೀವು, ನಾನು ಆಲ್ರೆಡಿ ಹೇಳ್ದಂಗೆ ಐ ಜಸ್ಟ್ ಆನ್ ದ ಲೈಟ್. ಸೊ ಲೈಟ್ಗೆ ವಿ ಹ್ಯಾವ್ ರಿಮೋಟ್ ಕೂಡ ಇದೆ. ಆ್ಯಂಡ್ ಸ್ವಿಚಲ್ಲಿ ಕೂಡ ಆನ್ ಮಾಡ್ಬೋದು. ಸೊ ಇವಾಗ ನಾನು ಜಸ್ಟ್ ರಿಮೋಟ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಯು ಕ್ಯಾನ್ ಸಿ ಇದು ಬ್ರೈಟ್ನೆಸ್ ಕೂಡ ಜಾಸ್ತಿ ಮಾಡ್ಬೋದು. ಆಲ್ರೆಡಿ ಜಾಸ್ತಿ ಬೆಳಕಿದೆ. ಸೊ ದಿಸ್ ಈಸ್ ನಾಟ್ ನೆಸೆಸರಿ, ಬಟ್ ಸ್ಟಿಲ್ ನಾನು ನಿಮ್ಗೆ ತೋರ್ಸೋಕೆ ಮಾಡ್ತೀನಿ. ನೋಡಿ, ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಚೇಂಜ್ ದಿಸ್.
ಡಿಸ್ಕೋ ವೈಬಿಗೆ ಹಾಕ್ಬೋದು, ಪಾರ್ಟಿ ವೈಬ್. ಸೊ ಥರ ಥರ ಲೈಟ್ಸ್ ಇದೆ. ಲೆಟ್ಸ್ ನಾಟ್ ಗೆಟ್ ಇನ್ ಟು ದಿಸ್ ಪಾರ್ಟ್. ಎಸ್ ನೋಡಿ, ಲಾಕ್ ಕೂಡ ಇದೆ. ಮೋಸ್ಟ್ಲಿ ಇಲ್ಲಿ ಫಸ್ಟ್ ಡೋರ್ ಇತ್ತು ಅನಿಸುತ್ತೆ, ಸದ್ಯಕ್ಕಂತೂ ಇಲ್ಲ ಇವಾಗ. ಸೊ ಎಸ್, ಎಂಟರ್ ಆಗಿದ ತಕ್ಷಣವೇ ನಾನಿಲ್ಲಿ ಬಟ್ಟೆ ಒಣಗಾಕೋಕ್ಕೆ ಇಟ್ಟಿದ್ದೀನಿ. ದಿಸ್ ಈಸ್ ನಾಟ್ ನೆಸೆಸರಿ ಆ್ಯಕ್ಚುಲಿ. ನಮ್ಮದು ವಾಷಿಂಗ್ ಮೆಷಿನ್ ಬೋತ್ ಡ್ರೈಯರಾಗಿ ಕೂಡ ವರ್ಕ್ ಮಾಡುತ್ತೆ, ವಾಷಿಂಗ್ ಮೆಷಿನ್ ಲೈಕ್ ಬಟ್ಟೆ ಒಗೆಯೋಕ್ಕೂ ಯೂಸ್ ಆಗುತ್ತೆ. ಸೊ ದಿಸ್ ವಾಸ್ ನಾಟ್ ನೆಸೆಸರಿ, ಬಟ್ ನಾವು ಆರ್ಡರ್ ಮಾಡಿಬಿಟ್ಟಿದ್ವಿ ಮನೆಗೆ ಬರೋಕ್ಕಿಂತ ಮುಂಚೆನೇ. ಸೊ ಯಾ, ಆ್ಯಂಡ್ ಹಿಯರ್ ಈಸ್ ಮೈ ಡಾಸಿ ಆ್ಯಂಡ್ ದಿಸ್ ಈಸ್ ಸೂಸಿ. her name is Suzy. This is little unicorn. ಸೊ ಇದು ಆ್ಯಕ್ಚುಲಿ ವಾಕ್ ಮಾಡುತ್ತೆ. ಸದ್ಯಕ್ಕೆ ನಾನು ಶೆಲ್ ಹಾಕಿಲ್ಲ, ಸೊ ಶೆಲ್ ಡೌನ್ ಆಗಿದೆ ಅದಕ್ಕೆ. ಎಸ್, ಸೊ ಇಲ್ಲಿ ಒಂದು ಪಕ್ಕದಲ್ಲೇ ಒಂದು ಟೇಬಲ್ ಇದೆ. ದಿಸ್ ಇಸ್ ಮೈ ಟೇಬಲ್. ಆ್ಯಂಡ್ ರೈಟ್ ಸೈಡ್ ಎಂಟರ್ ಆಗಿದ ತಕ್ಷಣವೇ ಇಲ್ಲಿ ಒಂದು ಸ್ವಿಚ್ ಇದೆ. ದಿಸ್ ಆಲ್ಸೋ ವರ್ಕ್ಸ್ ಆಸ್ ಲೈಟ್. ಸೊ ರಿಮೋಟ್ ಆದರೂ ಯೂಸ್ ಮಾಡ್ಬೋದು ಅಥವಾ ಸ್ವಿಚ್ ಆದರೂ ಯೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಮೈ ಫಿಲ್. ಆ್ಯಂಡ್ ಇದು ಜಾನೀಸ್ ಟೇಬಲ್. ಜಾನಿ ಥಿಂಗ್ಸ್ ಒಳಗಡೆ ಇದೆ, ವಾಚ್ ಅದು ಇದು ಎಲ್ಲ ಡಂಪ್ ಮಾಡಿದ್ದಾರೆ. ಸೊ ಇದು ತುಂಬ ನೆಸೆಸರಿ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಐ ಶೋ ಯು. ಈ ನಮ್ಮದು ಇಂಡಿಯನ್ ಚಾರ್ಜರ್, ಇಂಡಿಯನ್ ಸ್ಯಾಮ್ಸಂಗ್ದಿದು. ಸೊ ಇಂಡಿಯನ್ ಚಾರ್ಜರ್ ಇದೆ ನಮ್ಮ ಹತ್ರ. ವಿ ಕೆನಾಟ್ ಜಸ್ಟ್ ಪುಟ್ ಇನ್. ಸೊ ಇದನ್ನು ಇನ್ಸರ್ಟ್ ಮಾಡೋಕ್ಕೆ ಆಗಲ್ಲ ನಾವು ಈ ಜಮ್ಮನಲ್ಲಿ ಅಥವಾ ಯು ಕೆಲಿ ಎಲ್ಲೇ ಹೋದರೂ ನೀವು ನಿಮಗೆ ಯೂನಿವರ್ಸಲ್ ಅಡ್ಯಾಪ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಎಲ್ಲನೂ ಇರುತ್ತೆ ನೋಡಿ, ಇಲ್ಲಿ ನೋಡ್ಬೋದು ನೀವು. ಈ ಅಡ್ಯಾಪ್ಟರಲ್ಲಿ ಎಲ್ಲ ಕಂಟ್ರೀಸ್, ಇಟ್ ಈಸ್ ಯೂನಿವರ್ಸಲ್ ಅಡ್ಯಾಪ್ಟರ್ ಎನಿವೇ. ಸೊ ಇಲ್ಲಿ ಯುರೋಪ್ ಇದೆ, ಯು ಕ್ಯಾನ್ ಸಿ ಯೋರ್ USA, ಐ ಡೋಂಟ್ ನೋ, USA, ಜಪಾನ್, ಆಸ್ಟ್ರೇಲಿಯಾ, ಥೈಲ್ಯಾಂಡ್. ಸೊ ಎಲ್ಲ ಕಂಟ್ರಿದು ಇರುತ್ತೆ. ಆ್ಯಂಡ್ ಇದು UK, ಇಲ್ಲಿ UK ಇದಿದೆ. ಸೊ ಇದು ಯುರೋಪ್. ಸೊ ಈ ಥರ ಒಂದು ಯೂನಿವರ್ಸಲ್ ಅಡ್ಯಾಪ್ಟರ್ ಇದ್ದರೆ ಇಟ್ಸ್ ವೆರಿ ವೆರಿ ಬೇಸಿಕ್ ನೆಸೆಸಿಟಿ ಅಂತ ಹೇಳ್ಬೋದು. ನೀವು ಇವಾಗ ಈ ಸ್ಲಾಟಲ್ಲಂತೂ ಎಲ್ಲೂ ಚಾರ್ಜ್ ಹಾಕ್ಕೊಳ್ಳೋಕ್ಕೆ ಆಗಲ್ಲ. ಸೊ ನಿಮಗೆ ಯೂನಿವರ್ಸಲ್ ಸ್ವಿಚಸ್ ಬೇಕು ಮತ್ತು ಈ ಅಡ್ಯಾಪ್ಟರ್ ಬೇಕು. ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಆ್ಯಂಡ್ Alexa is here. I'm not quite Okay, Alexa, stop. Alexa, stop. ಆ್ಯಂಡ್ ಇದು ಹೀಟರ್. ಸೊ ಇಲ್ಲಿ ನಾನು ಹೇಳಿದ್ನಲ್ಲ, ತುಂಬ ಅಂದರೆ ತುಂಬ ಚಳಿ ಇರುತ್ತೆ. ಸೊ ಚಳಿ ಇದ್ದಾಗ ಯು ಹ್ಯಾವ್ ಟು ಆನ್ ದಿಸ್ ಹೀಟರ್. ಸೊ ಐ ವಿಲ್ ಟ್ರೈ ಟು ಶೋ ಯು. ನೋಡಿ, ಐ ಹೋಪ್ ನಿಮಗೆ ಕಾಣಿಸ್ತಿದೆ. ಅಲ್ಲಿ ಫೈರ್ ಥರ ಬರ್ತಿದೆ, ಅಲ್ಲಿ ಫೈರ್ ಥರ ಬರ್ತಿದೆ ಅಂದರೆ ಹೀಟರ್ ಆನ್ ಆಗಿದೆ ಅಂತ. ಐ ಹೋಪ್ ಇಟ್ಸ್ ವಿಸಿಬಲ್. ಇಲ್ಲಿ ಫೈರ್ ಆನ್ ಆಗಿದೆ. ಐ ಜಸ್ಟ್ ಆಫ್ ಇಟ್. ಸೊ ಟಿಕ್ ಅಂತ ಸೌಂಡ್ ಮಾಡಿದ್ರೆ ಆಫ್ ಆಗುತ್ತೆ ಅಂತ. ಸೊ ಲೆಟ್ಸ್ ಕ್ಲೋಸ್ ದಿಸ್. ಈ ಹೀಟರ್ ಅಂತೂ ಇಲ್ಲಿ ಹೆಂಗೆ ಅಂದರೆ, ಈಗ ಮನೆ ಕಟ್ಟೋಕ್ಕೆ ಪಾಯ ಎಷ್ಟು ಇಂಪಾರ್ಟೆಂಟು ಹಾಗೆ ಇಲ್ಲಿ ಎಸ್ಪೆಷಲಿ ಯುರೋಪ್ ಕಂಟ್ರೀಸ್ ಮತ್ತು UK. ಸೊ ಇಲ್ಲೆಲ್ಲ ಮನೆ ಕಟ್ಟಬೇಕಂದ್ರೆ ಈ ಥರ ಹೀಟರ್ಸ್ ಇಸ್ ಆಲ್ಸೋ ವೆರಿ ಬೇಸಿಕ್ ಥಿಂಗ್. ಹೀಟರ್ಸ್ ಇಲ್ಲ ಅಂದರೆ ಇಲ್ಲಿ ಇರೋಕ್ಕೆ ಆಗಲ್ಲ. ಸೊ ಆ್ಯಂಡ್ ಈ ವಿಂಡೋಯಿಂದ ನಮ್ಮ ಏನು ಗಾರ್ಡನ್ ಕಾಣಿಸ್ತಿದೆ. ಇಟ್ಸ್ ವೆರಿ ಕೂಲ್. ಯಾವಾಗಾದರೂ ಬೇಜಾರಾದಾಗ ಹೋಗಿ ನಿಂತ್ಕೊಂಡು ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಟೈಮ್ ಇದ್ದರೆ. ಆ್ಯಂಡ್ ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ. ದಿಸ್ ಇಸ್ PS4 ಇರೋದು ನಮ್ಮ ಹತ್ರ. ಆ್ಯಂಡ್ ದಿಸ್ ಇಸ್ TV. ದಿಸ್ ಇಸ್ ಆಲ್ ಅಬೌಟ್ ಅವರ್ ಹಾಲ್ ಆ್ಯಂಡ್ ಬೆಡ್ರೂಮ್. ಸೊ ಓವರ್ವ್ಯೂ ಹೀಗಿದೆ. ಆ್ಯಂಡ್ ಈ ವಿಂಡೋ ಸ್ವಲ್ಪ ಕ್ಯೂಟ್ ಆಗಿದೆ ಆ್ಯಕ್ಚುಲಿ. ನೋಡಿ, ನಾವು ವಿಂಡೋನ ಈ ಥರ ಓಪನ್ ಮಾಡ್ಬೋದು. ಸೊ ನೋಡಿ, ಮೇಲ್ಗಡೆ ಇದನ್ನು ತಿರುಗಿಸಿದ್ರೆ ಮೇಲೆ ವಿಂಡೋ ಓಪನ್ ಆಗುತ್ತೆ. ಸೈಡಲ್ಲಿ ಹೀಗೆ ಟರ್ನ್ ಮಾಡಿದ್ರೆ ಈ ಕಡೆ ಓಪನ್ ಆಗುತ್ತೆ. ಆ್ಯಂಡ್ ಇಫ್ ಯು ವಾಂಟ್ ಟು ಕ್ಲೋಸ್, ಜಸ್ಟ್ ಕ್ಲೋಸ್ ಲೈಕ್ ದಿಸ್. ಈ ಥರ ಒಂಥರ ಕ್ಯೂಟಾಗಿದೆ ವಿಂಡೋ. ಆ್ಯಂಡ್ ಯೂಶ್ವಲಿ ನಾವು ಇದನ್ನು ಕ್ಲೋಸ್ ಮಾಡ್ತೀವಿ. ಹೌ ಡು ಐ ಕ್ಲೋಸ್ ಅಂತ ಕೂಡ ತೋರಿಸ್ತೀನಿ. ಲೆಟ್ ಮಿ ಶೋ ಯು. ಸೊ ಜಸ್ಟ್ ಟೇಕ್ ದಿಸ್ ಔಟ್. ಇದನ್ನು ಹೀಗೆ ಟರ್ನ್ ಮಾಡಿದ್ರೆ ಮುಗೀತು, ಇಟ್ಸ್ ಕ್ಲೋಸ್. ಸ್ವಲ್ಪ ಬೇಕಾದರೆ ಓಪನ್ ಮಾಡ್ಬೋದು. ಸಿ,
ಸ್ವಲ್ಪ ಸ್ಪೇಸ್ ಇದೆ. ಆ್ಯಂಡ್ ಇಫ್ ಯು ವಾಂಟ್ ಟು ಕ್ಲೋಸ್ ಇಟ್ ಕಂಪ್ಲೀಟ್ಲಿ ಯು ಕ್ಯಾನ್ completely close it. If you want to open it, you can open it like this. So let me close it now. Close ಮಾಡಿ, you can just keep it aside. Out our house. ಈಗ ಸದ್ಯಕ್ಕೆ ನಾನು ಅದನ್ನು ಕ್ಲೋಸ್ ಮಾಡಿದ್ದೀನಿ. ಆ್ಯಂಡ್ ಯಾ ಎಂಟರ್ ಆಗಿದ ತಕ್ಷಣ ಯು ಹ್ಯಾವ್ ಕಿಚನ್ ಆನ್ ದಿಸ್ ಸೈಡ್ ಆ್ಯಂಡ್ ಬೆಡ್ರೂಮ್ ಮತ್ತು ಹಾಲ್ ಇದೆ ಈ ಕಡೆ. ಆ್ಯಂಡ್ ಹೀಗೆ ಹೋದರೆ ಹಿಯರ್ ಇಸ್ ಆರ್ ಟಾಯ್ಲೆಟ್ ಕಮ್ ಬಾತ್ರೂಮ್. ಸೊ ಲೆಟ್ಸ್ ಗೆಟ್ ಇನ್. ಸೊ ಲೆಟ್ ಮೀ ಆನ್. ಎಸ್, ಸೊ ಇಲ್ಲಿ ಇಲ್ಲೇನು ನೋಡ್ತಿದ್ದೀರಾ ನೀವು. ಸೊ ದಿಸ್ ಇಸ್ ವಾಷಿಂಗ್ ಮೆಷಿನ್. ಸೊ ಇದು ವಾಷಿಂಗ್ ಮೆಷಿನ್ ಕಮ್ ಡ್ರೈಯರ್. ಸೊ ಎರಡೂ ಇದರಲ್ಲೇ ಇದೆ. ಸೊ ವಿ ಡಿಡ್ಂಟ್ ನೋ ದಿಸ್, ಅದಕ್ಕೆ ಅದು ಹ್ಯಾಂಗರ್ನ ಆರ್ಡರ್ ಮಾಡಿದ್ವಿ. ವಿಂಡೋ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೂ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗೆ ಹ್ಯಾವ್ ಓಪನ್ಡ್ ಇಟ್. ಸೊ ದಿಸ್ ಇಸ್ ಹೀಟರ್. ಸೊ ಬಿಸಿನೀರು ಬರೋಕ್ಕೆ. ಸೊ ಇಟ್ಸ್ ಯೂಶ್ವಲಿ ಆನ್, ಯಾವಾಗಲೂ ಆನೇ ಇರುತ್ತೆ. ಆ್ಯಂಡ್ ಇಲ್ಲಿ ಕೋಲ್ಡ್ ವಾಟರ್ ಎಷ್ಟು ಇಂಪಾರ್ಟೆಂಟು ಅಂದರೆ ಬೇಸಿಕ್ ವಾಟರ್ ಎಷ್ಟು ಇಂಪಾರ್ಟೆಂಟೋ ಹಾಟ್ ವಾಟರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಐವ್ ಆಲ್ರೆಡಿ ಕಿಚನಲ್ಲಿ 24 hours ಹಾಟ್ ವಾಟರ್ ಅವೈಲೇಬಲ್ ಇರುತ್ತೆ ಅಷ್ಟೇ, ಐ ಕ್ಯಾನ್ ಸೇ. ಆ್ಯಂಡ್ ಈ ಸ್ವಲ್ಪ ಥಿಂಗ್ಸ್, ವಾಷಿಂಗ್ ಮೆಷಿನ್ ರಿಲೇಟೆಡ್ ಥಿಂಗ್ಸ್ ಇದೆ. ಆ್ಯಂಡ್ ಜಾನಿದು ಏನಂತಾರೆ ಟ್ರಿಮ್ಮರ್ ಅದು ಇದು ಇಟ್ಕೊಂಡಿದ್ದಾರೆ. ಆ್ಯಂಡ್ ಯಾ, ಸೊ ಇದು ಸ್ನಾನ ಮಾಡ್ಕೊಳ್ಳೋದು. ದಿಸ್ ಇಸ್ ಅ ಡ್ರೈ ಏರಿಯಾ ಆ್ಯಂಡ್ ದಿಸ್ ಇಸ್ ವೆಟ್ ಏರಿಯಾ. ಸೊ ಇಲ್ಲಿ ಒಂದು ಸಿಂಕ್ ಕೊಟ್ಟಿದ್ದಾರೆ ಆ್ಯಂಡ್ ಎವ್ರಿಥಿಂಗ್ ಇಸ್ ಇನ್ ಇಯರ್. ಐ ಹ್ಯಾವ್ ಜಸ್ಟ್ ಡಂಪ್ಡ್ ಇಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಆರ್ ವಾಶ್ರೂಮ್, ಐ ಕ್ಯಾನ್ ಸೇ. ಸೊ ಇಲ್ಲಿ ವ್ಯಾಕ್ಯೂಮ್ ಕ್ಲೀನರ್, ಆಬ್ವಿಯಸ್ಲಿ ವ್ಯಾಕ್ಯೂಮ್ ಕ್ಲೀನರ್ ಇದೆ. ಆ್ಯಂಡ್ ಓಕೆ, ಸೊ ಇಲ್ಲಿ ಜಸ್ಟ್ ಹ್ಯಾಂಗರ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೂ ಸ್ವಲ್ಪ ಹ್ಯಾಂಗ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಸ್ಮಾಲ್ ಸಿಂಕ್ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಕೆಳಗಡೆನೆ ಸ್ವಲ್ಪ ಸ್ಟೋರೇಜ್ ಏರಿಯಾ ಇದೆ. ಸೊ ಯಾ, ದಿಸ್ ಈಸ್ ಆಲ್ ಅಬೌಟ್ ವಾಶ್ರೂಮ್. ಯಾ, ದಿಸ್ ಈಸ್ ಆಲ್ ಅಬೌಟ್ ಆರ್ ವಾಶ್ರೂಮ್. ಈ ಸ್ವಲ್ಪ ಸ್ಟೋರೇಜ್ ಪ್ಯಾಂಟ್ರಿ ಯೂನಿಟ್ ಥರ ಸ್ಪೇಸ್ ಕೊಟ್ಟಿದ್ದಾರೆ. ಐ ಹ್ಯಾವ್ ಜಸ್ಟ್ ಡಂಪ್ಡ್ ಎವ್ರಿಥಿಂಗ್. ಸೊ ಇವಾಗ ಮನೆ ಖಾಲಿ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಮೆಸ್ಸಿ ಆಗಿದೆ, ಡೋಂಟ್ ಮೈಂಡ್. ಇಲ್ಲಿ ನಾವು ಇಂಡಿಯಾಯಿಂದನೇ ತಂದಿರೋ ಮಿಕ್ಸಿ ಇದೆ. ಆ್ಯಂಡ್ ಯಾ, ಇಲ್ಲಿ ಜನರಲ್ ಟ್ರ್ಯಾಶ್ ಇದೆ ಆ್ಯಂಡ್ ಇಲ್ಲಿ ಗಾರ್ಬೇಜ್ ಅಂದರೆ ಲೈಕ್ ಬಯೋ ಇದೆ. ಸೊ ಯಾ, ದಿಸ್ ಇಸ್ ಆಲ್ ಅಬೌಟ್ ಕಿಚನ್. ನಾನೇನು ಮಾಮೂಲಿ ಲೈಕ್ ಇಲ್ಲಿ ಡಿಶ್ ವಾಷರ್ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಪ್ಲೇಟ್ಸ್ ಅದು ಇದು ಎಲ್ಲ. ಆ್ಯಂಡ್ ಇಲ್ಲಿ ಕೂಡ ಸ್ವಲ್ಪ ಸ್ಪೇಸ್ ಇದೆ. ಸೊ ನಾವಿರೋದು ಇಬ್ಬರೇ ಇರೋದ್ರಿಂದ ಸೊ ಅಷ್ಟೊಂದು ನಮಗೆ ಏನು ಐಟಮ್ಸ್ ಏನು ನೆಸೆಸರಿ ಇಲ್ಲ. ಆ್ಯಂಡ್ ದಿಸ್ ಇಸ್ ಸ್ಮಾಲ್ ಲಿಟಲ್ ಫ್ರಿಡ್ಜ್. ಸೊ ಐ ಹ್ಯಾವ್ ಜಸ್ಟ್ ಸ್ಟೋರ್ಡ್ ಫ್ಯೂ ಥಿಂಗ್ಸ್. ಅದಾದಮೇಲೆ ಇಲ್ಲಿ ಓವೆನ್ ಇದೆ ಆ್ಯಂಡ್ ಇಲ್ಲಿ ಚಾಪರ್ ಅದು ಇದು ಇದೆಲ್ಲ ಬೇಸಿಕ್ಲಿ ಇಲ್ಲಿಂದ ನಾವು ಏನೂ ತೊಗೊಂಬಂದಿಲ್ಲ. ಸೊ ಕುಕ್ಕರ್ ಮಾತ್ರ ನಾವು ತೊಗೊಂಬಂದಿರೋದು. ಸೊ ಇನ್ನು ಮಿಕ್ಕಿದ ಎಲ್ಲನೂ ಇಲ್ಲೇ. ಸೊ ಡಿಶ್ ವಾಷರ್ ಆಗಿರ್ಬೋದು, ವಾಷಿಂಗ್ ಮಷೀನ್, ಇದು ಎಲೆಕ್ಟ್ರಿಕ್ ಗ್ಯಾಸ್. ಸೊ ಇಲ್ಲಿ ನೋಡ್ಬೋದು ನೀವು. ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ಆನ್. ಅಪ್ ಟು 9 ತನಕ ಹೋಗುತ್ತೆ. ಸೊ ಇವಾಗ ಇದು ಫುಲ್ ರೆಡ್ ಆಗುತ್ತೆ. ಐ ಹೋಪ್ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ನೋಡಿ, ಫುಲ್ ರೆಡ್ ಆಗಿದೆ. ಇದು ಸ್ಮಾಲ್ ರಿಂಗ್ ಆ್ಯಂಡ್ ಇದು ಬಿಗ್ ರಿಂಗ್. ಸೊ ಯಾ, ದಿಸ್ ಇಸ್ ಹೌ ಇಟ್ ಈಸ್. ಸೊ ಇಲ್ಲೆಲ್ಲ ಬೇಸಿಕ್ಕಾಗಿ ಇಲ್ಲೆಲ್ಲ ಎಲೆಕ್ಟ್ರಿಕ್ ಸ್ಟವ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಯಾ, ಡಿಶ್ ವಾಷರ್ ಇದೆ, ಸ್ವಲ್ಪ ಸ್ಪೇಸ್ ಇದೆ. ಆ್ಯಂಡ್ ಕಿಚನಲ್ಲಿ ಕೂಡ ಹೀಟರ್ ಇದೆ. ಇದು ಕೂಡ ಹೀಟರ್ ನಾಬ್ ಇದೆ ನೋಡಿ. ಸೊ ಇದು ಕೂಡ ಹೀಟರ್. ಸೊ ಯಾ, ದಿಸ್ ಈಸ್ ಆಲ್ ಅಬೌಟ್ ಆ ಕಿಚನ್. ಸೊ ಒಂದು ಓವರ್ವ್ಯೂ ಕೊಡ್ತೀನಿ. ಅಂದರೆ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಕಿಚನ್ನು. ಸೊ ಆರಾಮಾಗಿ ಒಂದು ಎಷ್ಟು ಜನ ಬೇಕಾದರೂ ನಿಂತ್ಕೊಂಡು ಅಡುಗೆ ಮಾಡ್ಬೋದು, ಆ ಥರ ಇದೆ.
ಸೊ ಇದು ನಮ್ಮ ಪುಟಾಣಿ ಪೂಜಾ ರೂಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ಸಪ್ರೇಟಾಗಿ ಪೂಜಾ ರೂಮ್ ಇರೋದಿಲ್ಲ. ಸೊ ನಾವು ಕಿಚನ್ನಲ್ಲೇ ಒಂದು ಸ್ಟೋರೇಜ್ ಪ್ಲೇಸ್ ಥರ ಕೊಟ್ಟಿದ್ರು, ನಾವು ಅದನ್ನೇ ಪೂಜಾ ರೂಮಾಗಿ ಕನ್ವರ್ಟ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ತಾನೇ ದೀಪ ಹಚ್ಚಿದ್ದೀವಿ, ನೋಡ್ತಿರ್ಬೋದು. ಆ್ಯಂಡ್ ಇಲ್ಲಿ ಪುಟಾಣಿ ಗಣೇಶ ಇದ್ದಾರೆ, ಆ್ಯಂಡ್ ವೆಂಕಟೇಶ್ವರ, ಆಂಜನೇಯ. ಈ ಮಿರರ್ನ ಯಾಕೆ ಇಟ್ಟಿದ್ದೀವಿ ಅಂದರೆ, ನಾವು ಮಿರರ್ನೇ ನಮ್ಮ ಏನಂತಾರೆ ದೇವರು ಅಂತ ಹೇಳ್ತಾರಂತೆ. ಸೊ ನನಗಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಇದು ಚೆಲುವನಾರಾಯಣ ಸ್ವಾಮಿನ ಪೂಜೆ ಮಾಡ್ತೀವಿ. ಸೊ ಇದು ನಮ್ಮ ಮನೆ ದೇವರು, ತವ್ರ ಮನೆ ದೇವರಲ್ಲ, ಇಲ್ಲಿಯ ಮನೆ ದೇವರು. ಆ್ಯಂಡ್ ಇಲ್ಲಿ ಬಿಸ್ಲಮ್ಮ ಮತ್ತು ಕಬ್ಬಾಳಮ್ಮ, ಇದು ಅಷ್ಟೇ ಹುಡುಗಿ ದೇವ್ರನ್ನ ಪೂಜೆ ಮಾಡ್ತೀವಲ್ಲ ಆ ಥರ. ಸೊ ದಿಸ್ ಈಸ್ ಅ ಸ್ಮಾಲ್ ಪೂಜಾ ರೂಮ್. ಆ್ಯಂಡ್ ಇಲ್ಲಿ ಸ್ವಲ್ಪ ದೇವರಿಗೆ ರಿಲೇಟೆಡ್ ಆಗಿರುವಂಥ ಐಟಮ್ಸ್ನ ಇಟ್ಟಿದ್ದೀನಿ. ಇಲ್ಲಿ ನೀವು ಫ್ಲವರ್ಸ್ನ ನೋಡ್ತಿರ್ಬೋದು. ಇಲ್ಲಿ ಫ್ಲವರ್ಸ್ ಇದೆಲ್ಲ ಪ್ಲಾಸ್ಟಿಕ್ ಫ್ಲವರ್ಸ್ ನಾನು ಇಟ್ಟಿರೋದು. ಇಲ್ಲಿ ಫ್ಲವರ್ಸ್ ಸಿಗಲ್ಲ ಅಂತ ಅಲ್ಲ, ಸಿಗುತ್ತೆ. ಬಟ್ ಅದೆಲ್ಲ ಹೇಗಿರುತ್ತೆ ಅಂದರೆ, ಈ ಬೊಕ್ಕೆ ಫ್ಲವರ್ಸ್ ನೋಡಿದ್ದೀರಲ್ಲ ಆ ಥರ ಇರುತ್ತೆ. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅಂದರೆ ಎವ್ರಿ ಟೈಮ್ ನಾವು ಬೊಕ್ಕೆಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಇಂಡಿಯಲ್ಲಿ ಸಿಗುತ್ತಲ್ಲ ಆ ಥರ ಬೊಕ್ಕೆ ಎಲ್ಲ ಸಿಗಲ್ಲ. ಐ ಮೀನ್ ಬಿಡಿ ಹೂವು ಎಲ್ಲ ಸಿಗಲ್ಲ ಇಲ್ಲಿ. ಸೊ ಹೂವು ಅಲ್ಲಿ ಹೆಂಗೆ ಸಿಗುತ್ತೆ ಅಂದರೆ, ಹೂವು ಸಿಗುತ್ತೆ, ಅದನ್ನು ತೊಗೊಂಡು ಕಟ್ತಾರೆ, ಆಮೇಲೆ ದೇವ್ರಿಗೆ ಮುಡಿಸ್ತಾರೆ. ಸೊ ಆ ಥರ ಎಲ್ಲ ಇಲ್ಲಿ ಸಿಗಲ್ಲ. ಇಲ್ಲಿ ಏನಿದ್ರು ಏನಾದರೂ ವೆಲ್ಕಮ್ ಮಾಡೋಕ್ಕೆ ಬೊಕ್ಕೆ ಥರ ರೆಡಿ ಮಾಡ್ಕೊಂಡು ಕೊಡ್ತಾರಲ್ಲ ಆ ಥರ ಫ್ಲವರ್ ಸಿಗುತ್ತೆ. ವಿಚ್ ಈಸ್ ನಮಗೆ ಅದಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ನಾವು ಪ್ಲಾಸ್ಟಿಕ್ ಹೂವನ್ನೇ ತಂದು ಇಟ್ಬಿಟ್ಟಿದ್ದೀವಿ. ಸೊ ದ್ಯಾಟ್ ಯಾವಾಗಲೂ ದೇವ್ರನ್ನ ಹೂವಿನ ಅಲಂಕಾರದಲ್ಲೇ ನೋಡ್ಬೋದು ಅಂತ. ಮತ್ತು ನಾನು ಅದನ್ನು ಹೇಳಬೇಕು, ಇಲ್ಲಿ ಕರ್ಪೂರ ಎಲ್ಲ ಸಿಗೋದಿಲ್ಲ. ಸೊ ನಾವು ಇಂಡಿಯಾಯಿಂದನೇ ಈ ಥರ ಸ್ಮಾಲ್ ಬಾಕ್ಸಲ್ಲಿ ಒಂದು 7-8 ತೊಗೊಂಬಂದಿದ್ದೀವಿ. ಸೊ ಇದು ಆಲ್ಮೋಸ್ಟ್ 1 ಇಯರ್ ತನಕ ಆಗುತ್ತೆ. ಸೊ ನಾವು ಮತ್ತೆ ವಾಪಸ್ ಇಂಡಿಯಾಗೆ ಹೋಗಿ ತರೋ ತನಕ ಸಾಕಾಗುತ್ತೆ. ಸೊ ಇದು ಫಸ್ಟ್ ಬಾಕ್ಸ್ ಆ್ಯಕ್ಚುಲಿ. ಇನ್ನು ಒಂದು 5-6 ಬಾಕ್ಸಸ್ ಇದೆ. ಸೊ ನೋಡಿದ್ರಲ್ಲ ನಮ್ಮ ಪುಟಾಣಿ ಮನೆ ಹೇಗಿದೆ ಅಂತ. ಸೊ ಇದು ಸಿಟಿ ಸೆಂಟ್ರಲ್ಲಿ ಇರೋದ್ರಿಂದ ಬಾಡಿಗೆ ಜಾಸ್ತಿ, ಆ್ಯಂಡ್ ಮನೆ ಕೂಡ ಸ್ವಲ್ಪ ಚಿಕ್ಕದನಿಸುತ್ತೆ. ಇಬ್ಬರಿಗೆ ಸಾಕಾಗುತ್ತೆ. ಬಟ್ ಯಾರಾದರೂ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಯಾರಾದರೂ ಬಂದರೆ ಸ್ವಲ್ಪ ಚಿಕ್ಕ ಅನಿಸುತ್ತೆ. ಬಟ್ ಇವಾಗ ನಾವು ಶಿಫ್ಟ್ ಮಾಡ್ತಾ ಇರೋದು ಸ್ವಲ್ಪ ದೊಡ್ಡ ಮನೆಯೇ. ಆ್ಯಂಡ್ ಆಬ್ವಿಯಸ್ಲಿ ಸ್ವಲ್ಪ ಬಾಡಿಗೆ ಕೂಡ ಜಾಸ್ತಿ ಆಗುತ್ತೆ. ಜಸ್ಟ್ ಇಮ್ಯಾಜಿನ್, ಇಷ್ಟಕ್ಕೆ 1.3 lakhs ಅಂದರೆ ಇನ್ನೂ ಸ್ವಲ್ಪ ದೊಡ್ಡ ಮನೆ ಅಂದರೆ ಡಬಲ್ ಬೆಡ್ರೂಮ್ ಆ ಥರ ಏನಾದರೂ ಇದ್ದರೆ ತುಂಬ ಜಾಸ್ತಿ ಆಗುತ್ತೆ. ಬಟ್ ಓಕೆ, ಅಕ್ಸೆಪ್ಟಬಲ್. ಸೊ ಇವಾಗ ಸದ್ಯಕ್ಕೆ ಐ ಹೋಪ್ ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ. ನಮ್ಮ ಪುಟಾಣಿ ಹೋಮ್ ಟೂರ್ನ ಐ ಗೆಸ್ ನೀವೆಲ್ಲ ಇಷ್ಟಪಟ್ರಿ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ ಕೇಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಹೊಸ ವಿಡಿಯೋ ಜೊತೆಗೆ. ನಿಮಗೆ ಬೇರೆ ಥರ ಯಾವುದಾದ್ರೂ ವೀಡಿಯೋಸ್ ಬೇಕು, ಅಥವಾ ನಿಮ್ಗೆ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಮನೆ ಬಗ್ಗೆ ಅಥವಾ ಕಂಟ್ರಿ ಬಗ್ಗೆ, ಅಥವಾ ಹೇಗೆ ಜರ್ಮನಿಗೆ ಬರೋದು, ಅಥವಾ ಯಾವ ಥರ ಬರಬಹುದು, ಅಥವಾ ವೀಸಾ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಐ ವಿಲ್ ಟ್ರೈ ಟು ರಿಪ್ಲೈ ದ ಕಾಮೆಂಟ್ಸ್, ಆ್ಯಂಡ್ ಅದ್ರ ಮೇಲೆ ವೀಡಿಯೋಸ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್. ಸಿ ಯು.